ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ಬೋದು ಎಫ್ ಡಿ ಎದು ಸೇಫ್ ಸ್ಕೋರ್ ಏನಾಗುತ್ತೆ. ಓಕೆನಾ, ಸೇಫ್ ಸ್ಕೋರ್ ಒಂದು, ಮತ್ತು ಎಫ್ ಡಿ ಎದು ಸ್ಯಾಲ್ರಿ ಏನಿರುತ್ತೆ ಅಂತ ನೋಡೋಣ. ಓಕೆನಾ, ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ಮತ್ತು ಪ್ರಮೋಷನ್ ಏನೇನಿರುತ್ತೆ, ಎಫ್ ಡಿ ಎ ಆದಮೇಲೆ ಪ್ರಮೋಷನ್ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ. ಆಲ್ರೆಡಿ ನೋಡಿ ಸೇಫ್ ಸ್ಕೋರ್ ಅಂತೇಳಿ ಒಂದು ಎಫ್ ಡಿ ಎದು ವಿಡಿಯೋ ಮಾಡಿದ್ದೆ. ನಾನು ಏನು ಹೇಳಿದ್ದೆ ಅಲ್ಲಿ ಅಂದರೆ ಮಿನಿಮಮ್ 120 ಇರಬೇಕು ಅಂತ ಹೇಳಿದ್ದೆ. ಮಿನಿಮಮ್ 120 ಅಬೋವ್ ಆದರೆ ಸೇಫ್ ಆಗ್ತೀರಾ ಎಫ್ ಡಿ ಎಲ್ಲಿ. ಮತ್ತು ಇನ್ ಕೇಸ್ ಒಂದೊಂದು ಟೈಮಲ್ಲಿ ಎಫ್ ಡಿ ಎ 125ವರೆಗೂ ಹೋಗ್ಬೋದು. ಈ ರೇಂಜಲ್ಲಿ ನಿಮ್ದು ಏನಾದರೂ ಸ್ಕೋರ್ ಇದ್ದರೆ ಸೇಫ್ ಆಗ್ತೀರಾ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಸ್ಕೋರ್ ಬಂದಿದೆ. ಓಕೆನಾ, ನೀವು ನೋಡಿರ್ಬೋದು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಓನ್ಲಿ 10,300 ಮೆಂಬರ್ಸ್ ಅಷ್ಟೇ ಎಲಿಜಿಬಲ್ ಆಗಿರೋದು. ಎಲಿಜಿಬಲ್ ಅಂದರೆ ಜಸ್ಟ್ 70 ಮೇಲ್ ತೆಗಿಬೇಕು. 2 ಪೇಪರ್ ಸೇರಿ 70 ಮೇಲ್ ತೆಗೆದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅಷ್ಟು ತೆಗೆದವರೇ ಓನ್ಲಿ 10,300. ಅಪ್ಲಿಕೇಶನ್ ಹಾಕಿರೋದು 84,000. ಓಕೆನಾ, 84,000 ಎಫ್ ಡಿ ಎಗೆ ಅಪ್ಲಿಕೇಶನ್ಸ್ ಬಂದಿತ್ತು. ನೀವು ನೋಡಿ ಹತ್ತಿರ ಒಂದು 8ರಿಂದ 10% ಜನ ಅಷ್ಟೇ, 10-12% ಜನ ಅಷ್ಟೇ ಎಲಿಜಿಬಲ್ ಆಗಿದ್ದಾರೆ. ಓಕೆನಾ, ಸೊ ಅದೇ ಹೇಳೋದು, ನೀವು ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ, ಪೋಸ್ಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಓದಬಾರ್ದು. ಯಾಕಂದರೆ ನೋಡಿ, ನೀವು ಎಲಿಜಿಬಲ್ ಆದವರು 10,300 ಜನ ಅಂದರೆ ಮಿಕ್ಕಿದವರು ಎಲಿಜಿಬಲ್ಲೇ ಆಗಿಲ್ಲ, ಅಂದರೆ 70 ಮೇಲೆ ಸ್ಕೋರ್ ಮಾಡೋಕ್ಕೂ ಆಗಿಲ್ಲ. ಓಕೆನಾ, ನಾವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಅರ್ಧ ಡೌನ್ ಆಗಿಬಿಡ್ತೀವಿ. ಯಾಕಂದರೆ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಮತ್ತು ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ ಅಂತೇಳಿ. ಹೆಂಗಾಗುತ್ತೆ ಅಂದರೆ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ದಲ್ಲಿ, ಏನು ಕಡಿಮೆ ಇದ್ದಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ಸು ಕಡಿಮೆ ಬರ್ತವೆ. ಯಾಕಂದರೆ ಪೋಸ್ಟ್ ಕಡಿಮೆ ಇದೆ ಅಂತೇಳಿ ಇಲ್ಲೊಂದು ಸ್ವಲ್ಪ ಜನ ಕಡಿಮೆ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ಕಡಿಮೆ ಬರೆಯೋಕ್ಕೆ ಬರ್ತಾರೆ ಎಕ್ಸಾಮ್ಸ್ನ. ಸೊ ಪೋಸ್ಟ್ ಕಡಿಮೆ ಇದ್ದಾವೆ, ಏನು ಬರೆಯೋದ ಅಂತೇಳಿ. ಸೊ ಈ ಥರನೂ ಆಗುತ್ತೆ. ಈ ಥರದ್ರಿಂದ ಸ್ಕೋರು ಕಡಿಮೆಗೆ ಬಂದು ನಿಲ್ಲುತ್ತೆ. ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ರೂ ಸ್ಕೋರ್ ಕಡಿಮೆ ಆಗೋಕ್ಕೆ ಕಾರಣ ಅಂದರೆ ಇದೇ ಮೇನ್ ಕಾರಣ. ಅಪ್ಲಿಕೇಶನ್ಸು ಕಡಿಮೆ ಬರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಬರೆಯೋಕ್ಕೆ ಹೋಗೋರು ತುಂಬ ಕಡಿಮೆ ಆಗುತ್ತಾರೆ. ಸೊ ಅದರಲ್ಲಿ ಬರೆಯೋರು ಒಂದು 10%, 20% ಅಷ್ಟೇ ಸ್ಟ್ಯಾಂಡರ್ಡ್ ಹುಡುಗರು ಇರ್ತಾರೆ. ಒಂದು 10%, 1,000-2,000 ಜನ ಅಷ್ಟೇ ಸ್ಟ್ಯಾಂಡರ್ಡ್ ಇರ್ತಾರೆ. ಸೊ ಮಿಕ್ಕಿದವರೆಲ್ಲನೂ ಸ್ಕೋರ್ ನೋಡಿ ನೀವು 70 ಮೇಲ್ ಮಾಡೋಕ್ಕೂ ಆಗಿಲ್ಲ. ಸೊ ನಾನು ಹೇಳಿದ್ದೆ ನೋಡಿ, ನೀವು ಸ್ಕೋರ್ ನೋಡಿರ್ಬೋದು 140+ ಮಾಡಿದವರು ಒಬ್ಬರಿದ್ದಾರೆ. ಓಕೆನಾ, 139 ಮಾಡಿದವರು ಒಂದು 3 ಜನ ಸಿಗ್ತಾರೆ. 136 ಮಾಡಿದವರು ಒಬ್ಬರಿದ್ದಾರೆ. ಸೊ ಈ ರೇಂಜಲ್ಲಿ ನೀವು 130 ಅಬೋವ್ ಮಾಡಿದ್ರೆ ಆರಾಮ್ಸೆ ಸೇಫ್ ಸ್ಕೋರು. ಯಾಕಂದರೆ 1-2 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಹೆವಿ ಕಾಂಪಿಟೇಷನ್ ಇರಲ್ಲ. ನೋಡಿ 140ಇಂದ 130ವರೆಗೂ ಜಸ್ಟ್ ಒಂದು 10 ಜನ ಅಷ್ಟೇ ಇರೋದು. 10 ಮಾರ್ಕ್ಸಲ್ಲಿ 10 ಜನ ವೇರಿ ಇದ್ದಾರೆ. ಸೊ ನೀವು ಇಲ್ಲಿ ಕೆಳಗಡೆ ನೋಡಿರ್ಬೋದು 1 ಮಾರ್ಕ್ಸಲ್ಲಿ 10 ಜನ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ, ಸೊ ಅದೇ ಏನು ಹೇಳ್ತೀನಿ ಅಂದರೆ, ಜಾಸ್ತಿ ಸ್ಕೋರ್ ಮಾಡಿದಟ್ಟು ಅಡ್ವಾಂಟೇಜ್ಗೆ ಏನಂದರೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಅಲ್ಲಿ ನಿಮಗೆ ಕಾಂಪಿಟೇಟರ್ ಯಾರೂ ಇರಲ್ಲ. ಸೊ ಇಲ್ಲಿ ನೀವು ಬಿಲೋ 120, 119, 125 ರೇಂಜಲ್ಲಿ ಮಾಡಿದ್ರೆ ಹೆವಿ ಕಾಂಪಿಟೇಷನ್ ಬರುತ್ತೆ. 0.25, 0.5, 0.75 ಈ ರೇಂಜಲ್ಲಿ ತುಂಬ ಜನ ಕಾಂಪೀಟ್ ಮಾಡ್ತಾರೆ. ಓಕೆನಾ, ನೀವು ನೋಡಿರ್ಬೋದು ಎಫ್ ಡಿ ಎಲ್ಲಿ ಬಿ ಡಿ ಎಲ್ಲಿ ಎಷ್ಟು ಪೋಸ್ಟ್ ಇತ್ತಂದರೆ ಬಿ ಡಿ ಎಲ್ಲಿ 14 ಪೋಸ್ಟ್ ಬಿ ಡಿ ಎಲ್ಲಿ ಎಫ್ ಡಿ ಎಗಿತ್ತು. ಓಕೆನಾ, ನೆಕ್ಸ್ಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ 50 ಪೋಸ್ಟ್ ಇತ್ತು. ನೆಕ್ಸ್ಟು ಅಗ್ರಿಕಲ್ಚರ್ ಮಾರ್ಕೆಟಿಂಗಲ್ಲಿ ಆಲ್ ಡಿಪಾರ್ಟ್ಮೆಂಟಲ್ಲಿ 30 ಪೋಸ್ಟ್ ಇತ್ತು. ಟೋಟಲ್ ನೋಡಿ ನಾನ್ ಎಚ್ ಕೆಗೆ ಎಷ್ಟು ಪೋಸ್ಟ್ ಇತ್ತು ಅಂದರೆ 80 + 14 94 ಪೋಸ್ಟ್ ಇತ್ತು. 120 ಮೇಲ್ ಮಾಡಿದವ್ರು ಎಷ್ಟು ಜನ ಇದ್ದಾರಂತ ನೋಡಿ ಲಿಸ್ಟಲ್ಲಿ. ನೋಡಿ 120 ಮೇಲ್ ಮಾಡಿದವರು ಲಾಸ್ಟ್ ಇದೇ ಸ್ಕೋರು 60 ಮೆಂಬರ್ಸ್ ಅಷ್ಟೇ ಇರೋದು, 60+ ಇರೋದು. ಇದರಲ್ಲಿ ಮತ್ತೆ ಎಚ್ ಕೆ ಮೆಂಬರ್ಸು ಇರ್ತಾರೆ, ಎಚ್ ಕೆ ಕ್ಯಾಂಡಿಡೇಟ್ಸು ಇರ್ತಾರೆ. ಆಲ್ರೆಡಿ ಅವರು ಅಲ್ಲಿ ಎಫ್ ಡಿ ಎನೂ ಬರೆದಿರ್ತಾರೆ. ಅಲ್ಲಿ ಒಂದು 10-20 ಪೋಸ್ಟ್ ಇದ್ರೂ ಆ ಕಡೆಯೂ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾ ಏನು ಹೇಳಿದ್ದೀನಿ, 120 ನಿಮ್ದು ಏನಾದರೂ ರಿಸರ್ವೇಷನ್ ವಿತ್ ಕ್ಯಾಟಗರಿ ಇದ್ದರೆ 115 ಮೇಲೇನೂ ಆಗೋ ಚಾನ್ಸಸ್ ಇದೆ. 115+ ನಿಯರ್ 120ವರೆಗೂ ಆಗುತ್ತೆ. ಓಕೆನಾ, ನಿಮ್ದು ಏನೂ ರಿಸರ್ವೇಷನ್ ಇಲ್ಲ, ಜಿ ಎಮ್ ಅಂದರೆ 130+ ಇಟ್ಕೊಳ್ಳಿ. ಓಕೆನಾ, ಜಿ ಎಮ್ ಪ್ಯೂರ್ ಜಿ ಎಮ್ ಇದ್ದರೆ 130+ಗೆ ಆಗುತ್ತೆ. ಓಕೆನಾ, ವಿತ್ ನಿಮ್ಮದು ಓನ್ಲಿ ಕ್ಯಾಟಗರಿ ಇತ್ತಂದರೆ 120 ಅಬೌವ್, 120, 125ಗೆ ಆಗುತ್ತೆ. 120 to 125 ವಿತ್ ಏನೂ ರಿಸರ್ವೇಷನ್ ಇಲ್ಲ ಅಂದರೆ. ಇನ್ ಕೇಸ್ ಪಿ ಎಚ್ ಅದು ಇದ್ದರೆ ಇನ್ನೂ ಕಡಿಮೆ ಬರುತ್ತೆ. ಏನು 120 ಮೇಲೆ ಇದಾರಲ್ಲ 60 ಕ್ಯಾಂಡಿಡೇಟ್ಸು, ಇದರಲ್ಲಿನೂ ಒಬ್ಬೊಬ್ಬರದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ರಿಸರ್ವೇಷನ್ ಇಶ್ಯೂ. ಯಾಕಂದರೆ ರಿಸರ್ವೇಷನ್ ಇಲ್ಲದಿದ್ದರೆ ಅವ್ರದ್ದು ಹೋಗುತ್ತೆ. ನೋಡಿ ಇವಾಗ 120 ನಿಮ್ಮದು 120.5 ಆಗಿದೆ. ಎಕ್ಸಾಂಪಲ್ ಇಷ್ಟು ತೊಗೊಂಡ್ರೆ ಒಬ್ಬರದು 119 ಆಗಿದ್ದರೆ ಇಲ್ಲಿ ಅವ್ರದ್ದು ತೊಗೊಂಡಿದ್ರೆ ಇವ್ರದ್ದು ರಿಸರ್ವೇಷನ್ ಇದ್ದರೆ ಅವ್ರಿಗೆ ಸಿಗುತ್ತೆ. ಓಕೆನಾ, ಇವ್ರದ್ದು ರೂರಲಲ್ಲಿ ಇತ್ತಂದರೆ ರೂರಲಲ್ಲಿ ಸಿಗುತ್ತೆ, ಅವ್ರದ್ದು ರೂರಲ್ ಇರಲಿಲ್ಲ ಅಂದರೆ ಕೆಳಗಡೆ ಬಂದುಬಿಡುತ್ತೆ. ಸೊ ಈ ಥರ ರಿಸರ್ವೇಷನಿಂದನೂ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟೆಲ್ಲ ಪೋಸ್ಟ್ ಇದೋ ಅದು ಇಂಪಾರ್ಟೆಂಟ್ ಆಗುತ್ತೆ.
ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದಾವೆ, ನಂಬರ್ ಆಫ್ ಪೋಸ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ 60 ಜನದಲ್ಲಿ ಯಾವ ಕ್ಯಾಟಗರಿಯವರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಅದು 1:1 ಬಂದ ಮೇಲೇ ಗೊತ್ತಾಗೋದು. ಈ ರೇಂಜಿಗೆ ಕಟ್ ಆಫ್ ನಾ ಹೇಳಿದ್ದೆ 120 ಮೇಲ್ ಮಾಡಿದ್ರೆ ಚೆನ್ನಾಗಿ ಸ್ಕೋರು, ಪೇಪರ್ ಎಲ್ಲ ಟಫ್ ಇತ್ತು. ಸೊ ನೆಕ್ಸ್ಟ್ SDA ಏನು ಎಕ್ಸಾಮ್ ಇದೆಯಲ್ಲ ಅಲ್ಲಿನೂ 120 ಅಬೋವ್ 130 ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ನೀವು 70+ ಅಂತ ತೊಗೊಂಡ್ರೆ ಒಂದು 6-7 ಜನ ಅಷ್ಟೇ ಸಿಗ್ತಾರೆ 70+ ಪೇಪರ್ 1ನಲ್ಲಿ. ಇಲ್ಲೊಬ್ರು ಇದ್ದಾರೆ 2 3 4 5 6, ನೋಡಿ ಇಲ್ಲೊಬ್ರು ಇದ್ದಾರೆ 7, ಇಷ್ಟೇ ಒಂದು 7ರಿಂದ 8 ಜನ 70+ ಮಾಡೋಕ್ಕೆ. ಓಕೆನಾ? ಈ ರೇಂಜಲ್ಲಿ ಸ್ಕೋರ್ ಮಾಡಿದವರು ಸೇಫಾಗಿರ್ತೀರ. 120 ಮೇಲ್ದವರು ಹೋಪ್ ಇಟ್ಕೊಳ್ಳಿ. ನಿಮ್ಮದು ಪ್ಯೂರ್ GM ಇದ್ದರೆ 130+ ನೋಡಿ ಈ ರೇಂಜಲ್ಲಿ ಬರಬೇಕು. ಇವರೆಲ್ಲರೂ ಪ್ಯೂರ್ GM ಇದ್ದರೆ ನಿಮಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ SC ST ಅದು ಇದ್ದರೆ ನಿಮ್ಮದು SC ST ಕ್ಯಾಟಗರಿ 1 2A ಇದ್ದರೆ 115 ಅಬೋವ್ 115 ರಿಸರ್ವೇಷನ್ ವಿತ್ ರಿಸರ್ವೇಷನ್ ಎಲ್ಲ ಇದ್ದರೆ ಸಿಗುತ್ತೆ. 115 ಮೇಲೆ 120ವರೆಗೂ ಸಿಗ್ಬೋದು. ನೀವು ಎಲ್ಲರನ್ನೂ 120 ಮೇಲ್ ಮಾಡಿದ್ದೀನಿ, ಎಲ್ಲರದು ಏನು ಟಾಪಲ್ಲಿ ಒಂದು 60 ಮೆಂಬರ್ಸ್ ಇದೆಯಲ್ಲ ಎಲ್ರದ್ದು ಸಿಗುತ್ತಂತ ಹೇಳೋಕ್ಕಾಗಲ್ಲ. 94 ಪೋಸ್ಟ್ ಇದ್ದಾವೆ. ಓಕೆನಾ? ಇಲ್ಲಿ ಮೇಲೆ 120 ಮೇಲೆ 60 ಮೆಂಬರ್ಸ್ ಇದ್ದಾರೆ, ಎಲ್ಲರಿಗೂ ಸಿಕ್ಬಿಡುತ್ತಲ್ಲ ಅಂತ ನೀವು ಅನ್ಕೋಬೋದು. ಯಾಕಂದರೆ 94 ಪೋಸ್ಟ್ ಇದಾವೆ ಅಂತೇಳಿ. ಇದರಲ್ಲಿ ವುಮೆನ್ಸ್ಗೂ ರಿಸರ್ವೇಷನ್ ಇರೋದ್ರಿಂದ ಕಡಿಮೆ ಆಗುತ್ತೆ ಮೆನ್ಸ್ಗೆ. ಓಕೆನಾ? ಮತ್ತು ರಿಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. PHದವ್ರಿಗೆ ತೆಗಿತಾರೆ, PDP. ಓಕೆನಾ? PDP ಇದ್ದರೆ ಕಡಿಮೆ ಬರುತ್ತೆ. ಮತ್ತು ಕನ್ನಡ ರೂರಲ್ ಇದ್ದರೆ ಇನ್ನೂ ಕಡಿಮೆ ಬರುತ್ತೆ. ಸೊ ಇದು ಎಲ್ಲ ತೆಗೆದ್ರೆ ಈ 60 ಮೆಂಬರ್ಸಿಗೂ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಇದರಲ್ಲಿನೂ ಮಿಸ್ ಆಗ್ತಾರೆ. ನೀವು ಟಾಪ್ ಸ್ಕೋರ್ ಮಾಡಿದರೂ ರಿಸರ್ವೇಷನ್ ಇಶ್ಯೂವಿಂದ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ FDA ಸ್ಯಾಲ್ರಿ ನೋಡಿ ಇಂಪಾರ್ಟೆಂಟು. FDA ಸ್ಯಾಲ್ರಿ ತುಂಬ ಜನ ಕೇಳ್ತಿದ್ರಿ. ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ನೋಡಿ ಎಷ್ಟಿರುತ್ತೆ ಅಂದರೆ 45,000 45,000ರಿಂದ 84,000ವರೆಗೂ ಸ್ಯಾಲ್ರಿ ಇರುತ್ತೆ. ಓಕೆನಾ? ಇಷ್ಟು FDA ಸ್ಯಾಲ್ರಿ ಇರುತ್ತೆ. ಇನ್ ಹ್ಯಾಂಡ್ ನಿಮಗೆ ಮಿನಿಮಮ್ ಅಂದರೂ 50,000 ಸ್ಯಾಲ್ರಿ ಸಿಗುತ್ತೆ. 50K ಸ್ಯಾಲ್ರಿ ಇರುತ್ತೆ. FDA ಒಳ್ಳೆ ಜಾಬ್ ಇದೆ. ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಏನು ಅಗ್ರಿಕಲ್ಚರು ಟೆಕ್ನಿಕಲು BDA ಇದೆಯಲ್ಲ ಯಾವುದರಲ್ಲಿ ಆದ್ರೂ ಸೇರ್ಕೊಳ್ಳಿ. ಓಕೆನಾ? 50,000 ಇನ್ ಹ್ಯಾಂಡ್ ಸ್ಯಾಲ್ರಿ ಇರುತ್ತೆ. 45ರಿಂದ 84ವರೆಗೂ FDA ಸ್ಯಾಲ್ರಿ ನೋಡಿ. ನೆಕ್ಸ್ಟ್ FDA ಪ್ರಮೋಷನ್ ನೋಡಿ ಇಂಪಾರ್ಟೆಂಟು. ಪ್ರಮೋಷನ್ ಎಲ್ಲಿವರೆಗೂ ಆಗ್ಬೋದು ಅಂತೇಳಿ. ನೀವು ಚಿಕ್ಕ ಏಜಲ್ಲೇ ಜಾಬ್ ಮಾಡ್ಕೊಂಡ್ರೆ AS ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತಿರುತ್ತೆ, ಇದು ಆಗುತ್ತೆ. ನೆಕ್ಸ್ಟು ಡೆಪ್ಯೂಟಿ ಸೆಕ್ರೆಟರಿ ಕೆಳಗಡೆ ಡೆಪ್ಯೂಟಿ ಸೆಕ್ರೆಟರಿ ಇರ್ತಾರಲ್ಲ ಅಲ್ಲಿವರೆಗೂ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಇನ್ ಕೇಸ್ ನಿಮ್ಮದು ಲಕ್ ಇದ್ದರೆ ನೋಡಿ ಸೆಕ್ರೆಟ್ರಿವರೆಗೂ ಪ್ರಮೋಷನ್ ಆಗುತ್ತೆ. ಸೆಕ್ರೆಟ್ರಿ. ಓಕೆನಾ? ಯಾರು FDA ಇದ್ದೀರಲ್ಲ ಚಿಕ್ಕ ಏಜಲ್ಲಿ ಆಗಿತ್ತಂದರೆ ನೀವು ಸೆಕ್ರೆಟ್ರಿವರೆಗೂ ಹೋಗ್ಬೋದು. ಈ ಥರ ಪ್ರಮೋಷನ್ ಇದೆ. ಒಳ್ಳೆ ಜಾಬು. FDA ಅನ್ನೋದು ಒಳ್ಳೆ ಜಾಬ್ ಇದೆ. ಸ್ಯಾಲ್ರಿನೂ ಚೆನ್ನಾಗಿದೆ. ಇನ್ ಹ್ಯಾಂಡ್ 50,000 ಸ್ಯಾಲ್ರಿ ಬರುತ್ತೆ. ಓಕೆನಾ? ಇವಾಗ ಯಾರ್ದು FDA ಆಗುತ್ತಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅಡ್ವಾನ್ಸಾಗಿ. ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. 1:3 ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನೋಡಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಒಂದು ವಿಡಿಯೋ ಮಾಡಿದ್ದೀನಿ. KE ಅಂದರೆ VA ಕಂಡಕ್ಟ್ ಮಾಡಿದಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿದ್ದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತೇಳಿ. ಸೊ ನೀವು ಅದನ್ನು ನೋಡ್ಬೋದು. ಯಾರು FDA ಆಗ್ತೀರಂತ ಇದೆಯಲ್ಲ ನೀವು ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.